ಸ್ನೇಹಿತರೆ, ಇದೀಗ ಶಾಕಿಂಗ್ ಸುದ್ದಿ ಒಂದು ಹೊರ ಬರ್ತಾ ಇದೆ ವೀಕ್ಷಕರೇ. ಎಲ್ಲರಿಗೂ ಕೂಡ ಬೇಸರ ತರಿಸಿರುವಂತದ್ದು. ಸದ್ಯ ಇದೀಗ ಬಿಗ್ ಬಾಸ್ ಮನೆ ಎಲ್ಲರಿಗೂ ಕೂಡ ಇಷ್ಟವಾಗಿರುವಂತಹ ಒಂದು ರಿಯಾಲಿಟಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಶೋ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಈ ಒಂದು ಶೋ ಸದ್ಯಕ್ಕೆ ಬ್ರೇಕ್ ಅಂದ್ರೆ ಬಂದ್ ಆಗಿರುವಂತದ್ದು. ಇದೀಗ ರಾತ್ರೋರಾತ್ರಿ ಬಿಗ್ ಬಾಸ್ ಶೋ ಬಂದ್ ಆಗಿರುವಂತದ್ದು. ಮನೆಯಿಂದ ರಾತ್ರೋರಾತ್ರಿ ಎಲ್ಲರೂ ಸ್ಪರ್ಧಿಗಳನ್ನ ಹೊರಕ್ಕೆ ಹಾಕಿದ್ದಾರೆ. ಸೊ ಯಾವ ಕಾರಣಕ್ಕೆ ಏನಾಯ್ತು ಸಂಪೂರ್ಣ ಮಾಹಿತಿಯನ್ನ ನೋಡ್ಕೊಂಡ್ ಬರೋಣ. ಸದ್ಯ ನೀವು ಈ ಒಂದು ವಿಡಿಯೋ ನೋಡ್ತಾ ಇದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಳ್ಳಿ ವೀಕ್ಷಕರು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರು. ಹೌದು, ಪರಿಸರ ನಿಯಮ ಉಲ್ಲಂಘನೆ ಆರೋಪದಲ್ಲಿ ಜಾಲಿವುಡ್ ಸ್ಟುಡಿಯೋಗೆ ಬೀಗ ಬಿದ್ದಿದ್ದು ಹಲ್ಲೆ ನಡೆಯುವ ಬಿಗ್ ಬಾಸ್ ಶೋ ಕೂಡ ಬಂದ್ ಆಗಿದೆ. ಬಿಗ್ ಬಾಸ್ ಸ್ಪರ್ಧಿಗಳು ಮನೆಯಿಂದ ಹೊರಬಂದಿದ್ದಾರೆ. ಅಧಿಕೃತವಾಗಿ ಬಿಗ್ ಬಾಸ್ ಮನೆಗೆ ಬೀಗ ಹಾಕಲಾಗಿದೆ. ಸ್ಪರ್ಧೆಯಲ್ಲಿದ್ದ ಎಲ್ಲರನ್ನೂ ರಾತ್ರಿ ಮನೆಯಿಂದ ಹೊರ ಹಾಕಲಾಗಿದೆ. ಸ್ವತಃ ತಹಶೀಲ್ದಾರ್ ತೇಜಸ್ವಿನಿ ಅವರು ಮುಂದೆ ನಿಂತು ಸ್ಪರ್ಧಿಗಳು ಹೊರಗೆ ಕರೆತಂದಿದ್ದಾರೆ. ಬಿಗ್ ಬಾಸ್ ದಿಢೀರ್ ಸ್ಥಗಿತದಿಂದ ಸ್ಪರ್ಧಿಗಳು, ತಂತ್ರಜ್ಞರು ಸೇರಿದಂತೆ 700ಕ್ಕೂ ಹೆಚ್ಚು ಜನರು ಮನೆಗೆ ವಾಪಸ್ ಆಗುವಂತಾಗಿದೆ. 6 ತಿಂಗಳ ಕಾಲ 3 ಶಿಫ್ಟ್ನಲ್ಲಿ ತಂತ್ರಜ್ಞರು ಕೆಲಸ ಮಾಡಿದ್ರು. 5 ಕೋಟಿಗೂ ಅಧಿಕ ವೆಚ್ಚದಲ್ಲಿ ಬಿಗ್ ಬಾಸ್ ಮನೆ ನಿರ್ಮಾಣವಾಗಿತ್ತು. ಈಗ ತಾತ್ಕಾಲಿಕವಾಗಿ ಅನಾಥವಾಗಲಿದೆ. ಅರಮನೆ ವಿನ್ಯಾಸದಲ್ಲಿ ಬಿಗ್ ಬಾಸ್ ಮನೆಯನ್ನ ನಿರ್ಮಿಸಲಾಗಿತ್ತು. ಕಿಚ್ಚ ಸುದೀಪ್ ಆಶಯದಂತೆ ಇದೇ ಮೊದಲ ಬಾರಿಗೆ ಅದ್ದೂರಿಯಾಗಿ ಮನೆ ನಿರ್ಮಾಣವಾಗಿತ್ತು ವೀಕ್ಷಕರೇ. ಸದ್ಯ ಈ ಒಂದು ಮನೆಯನ್ನ ಇದೀಗ ಬಿಗ್ ಬಾಸ್ ಮನೆಗೆ ಬಂದ್ ಮಾಡಿ ನೋಟಿಸ್ ಕೊಟ್ಟಿದ್ದಾರೆ. ಸದ್ಯ ಜಾಲಿವುಡ್ ಸ್ಟುಡಿಯೋಗೆ ಇದೀಗ ಹಲವಾರು ಇಲಾಖೆಯ ಸದಸ್ಯರು ಎಂಟ್ರಿ ಕೊಟ್ಟು ಈ ಒಂದು ಶೋವನ್ನ ಬಂದ್ ಮಾಡಿದ್ದಾರೆ. ಈ ಒಂದು ಶೋ ಬಂದ್ ಮಾಡಿ ಅನೇಕರು ಬೇಸರವನ್ನು ಹೊರಹಾಕಿದ್ದಾರೆ. ಅಲ್ಲೇ ಟಾಸ್ ನಲ್ಲಿದ್ದಂತಹ ಸ್ಪರ್ಧಿಗಳು ಕೂಡ ಆಚೆ ಬಂದಿದ್ದಾರೆ. ಒಬ್ಬೊಬ್ಬರನ್ನ ಕೂಡ ಆಚೆ ಕಳಿಸಲಾಗಿದೆ. ಸದ್ಯಕ್ಕೆ ಇದೊಂದು ಬೇಸರ ತರಿಸಿರುವಂತಹ ವಿಚಾರ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಈ ಒಂದು ಬೇಸರ ಆಗಿರಬಹುದು. ಸದ್ಯ ವೀಕ್ಷಕರಿಗೆ ಕೂಡ ಒಂದು ಬೇಸರವನ್ನ ತರಿಸಿದೆ. ಹಾಗೆ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೂ ಕೂಡ ಬೇಸರ ತರಿಸಿರುವಂತದ್ದು. ಈ ಒಂದು ಶೋ ಬಹಳ ಫೇಮಸ್ ಶೋ. ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ರಾತ್ರಿ ಆದ್ರೆ 9:30 ಆದ್ರೆ ಸಾಕು ಬಿಗ್ ಬಾಸ್ ಎಷ್ಟೊತ್ತಿಗೆ ಬರುತ್ತೆ ಅಂತಾನೆ ಕಾಯ್ತಾ ಇರುವಂತಹ ಹಲವಾರು ವೀಕ್ಷಕರಿಗೆ ಕೂಡ ಬೇಸರ ತರಿಸಿರುವಂತದ್ದು. ಇವತ್ತು ಏಕಾಏಕಿ ಅಧಿಕಾರಿಗಳು, ತಹಸೀಲ್ದಾರ್ ಬಂದು ಈ ಒಂದು ಶೋನ ಬಂದ್ ಮಾಡಿರುವಂತದ್ದು, ಬೀಗ ಹಾಕಿರುವಂತದ್ದು. ಸದ್ಯಕ್ಕೆ ಈ ಒಂದು ಬಿಗ್ ಬಾಸ್ ಮನೆ ಅನಾಥವಾಗಿದೆ. ಸದ್ಯಕ್ಕೆ 700ಕ್ಕೂ ಹೆಚ್ಚು ಜನ ಈ ಒಂದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ್ದಾರೆ. ಸೊ ಅವರಿಗೆಲ್ಲರಿಗೂ ಕೂಡ ಬಹಳ ನೋವನ್ನ ತರಿಸಿರುವಂತದ್ದು. ಸೊ ಇಂತಹ ಒಂದು ತಂತ್ರಜ್ಞರು ಕೆಲಸ ಮಾಡ್ತಾ ಇದ್ರು. ಇಲ್ಲಿ 700ಕ್ಕೂ ಅಧಿಕ ಜನ. ಸೊ ಇವರಿಗೆ ಬಹಳ ಸಮಸ್ಯೆ ಆಗಿರುವಂತದ್ದು. ಸದ್ಯ ಇದೀಗ ಇದರ ಬಗ್ಗೆ ಪರಿಹಾರ ಏನು, ಸದ್ಯ ಬಿಗ್ ಬಾಸ್ ಬೇರೆ ಕಡೆ ಯಾವ್ದಾದ್ರು ಮಾಡ್ತಾರ ಕಾದ್ ನೋಡ್ಬೇಕಿದೆ ವೀಕ್ಷಕರೇ. ಸದ್ಯಕ್ಕೆ ಒಂದು ಪರಿಸರ ಮಾಲಿನ್ಯ ಹಾಗೆ ವಿದ್ಯುತ್ ಒಂದು ಮಂಡಳಿಯಿಂದ ಏನೋ ಪ್ರಾಬ್ಲಮ್ ಆಗಿರುವ ಕಾರಣಕ್ಕಾಗಿ ಇವರನ್ನ ಈ ಒಂದು ನೋಟಿಸ್ ಮೂಲಕ ಈ ಒಂದು ಶೋವನ್ನ ಬಂದ್ ಮಾಡಲಾಗಿದೆ. ಸದ್ಯ ಈ ಒಂದು ಶೋ ಮುಂದಿನ ದಿನಗಳಲ್ಲಿ ಈ ಒಂದು ಸಮಸ್ಯೆನ ಕ್ಲಿಯರ್ ಆಗಿ ಈ ಒಂದು ಶೋ ಮುಂದಿನ ಹಂತವನ್ನ ತಲುಪಿ ಮತ್ತೆ ರೀಕ್ರಿಯೇಟ್ ಆಗಬಹುದು ಅನ್ನುವ ಸಾಧ್ಯತೆ ಕೂಡ ಇದೆ. ಸೊ ಅಲ್ಲಿವರೆಗೂ ನೋಡ್ತಾ ಇರೋಣ. ಸದ್ಯಕ್ಕೆ ಈ ಒಂದು ಶೋ ಇವತ್ತಿಗೆ ಬಂದ್ ಆಗಿರುವಂತದ್ದು. ಸೊ ಈ ಒಂದು ಶೋ ಬಿಗ್ ಬಾಸ್ ಶೋ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.